ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ ಎದ್ದು ಇವತ್ತು ಗೌರಮ್ಮನ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡೆ. ಮಾಡಿದಾದ್ಮೇಲೆ ಮನೇಲೇ ಇರೋ 2 ಮೊರ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಸಾರಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಬಾಳೆಹಣ್ಣು ಮತ್ತು 2 ಆಪಲ್ಲು 2 ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಅಂದರೆ ಗೌರಮ್ಮನ ಒಳ ಕರ್ಕೊಂಡಂಗೆ ಇರುತ್ತೆ ಅಂತ ಕರ್ಕೊಂಡಾದ್ಮೇಲೆ ಹತ್ರನೇ ಗಣೇಶನ ದೇವಸ್ಥಾನ ಕೂಡ ಇದೆ. ಗಣೇಶನ ದೇವಸ್ಥಾನದಲ್ಲಿ ಗೌರಮ್ಮನ ಕೂಡಿಸಿರ್ತಾರೆ, ಅದಕ್ಕೆ ಹೋಗಿ ಪೂಜೆನೂ ಮಾಡ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ತೆಂಗಿನಕಾಯಿ, ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಊದ್ಕಡ್ಡಿ ಎಲ್ಲ ತೊಗೊಂಡು ಹೋಗಿ ಆಮೇಲೆ ತುಪ್ಪದ ದೀಪ ಬೆಳ್ಕೊಂಡು ನಾನು ನಮ್ಮತ್ತೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅಂದರೆ 8 ಗಂಟೆಗೆಲ್ಲ ಹೊರಟ್ವಿ. ಯಾಕಂದರೆ ಆಮೇಲೆ ತಿಂಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ಕೊಂಬಿಟ್ರೆ ನಮಗೊಂಚೂರು ಸಮಾಧಾನ. ಇಲ್ಲಾಂದರೆ ಎಲ್ಲ ಕೆಲಸ ಮುಗಿಸಿ ಹೋಗೋದಾದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೇ ಒಂದು ದಿವಸ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡ್ರೆ ಮನೇಲೂ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಬೇಗ ಎದ್ದು ಒಂದು 5 ಗಂಟೆಗೆಲ್ಲ ಎದ್ದು ಕೆಳಗಡೆ ತೊಳೆದು ಮೇಲೆಲ್ಲ ತೊಳೆದು ಪೂಜೆ ಮಾಡಿ ನಾನು ನಮ್ಮತ್ತೆ ಹೋಗಿ ಪೂಜೆ ಮಾಡಿಕೊಂಡು, ಮತ್ತು ಅವರೂ ಅಷ್ಟೇ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಅಷ್ಟೋತ್ತರ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಮಾಡಿ ಅಂತ ಅಂದ್ಬಿಟ್ಟು ಮಾಡಿ ನಾವು ಅಲ್ಲಿ ಒಂದಿಬ್ಬರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.